ಈಗ ಸಿಟಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಲ್ಲೆಲ್ಲಿದೆ, ಏನೇನು ಕ್ರಮ ಕೈಗೊಂಡಿದೆ? ಕುಡಿಯುವದ್ದು ವಾಟರ್ ಇದು ಎಲೆಕ್ಟ್ರಿಸಿಟಿ ಫೇಲಿಯರ್ ಸಲುವಾಗಿ ಸ್ವಲ್ಪ ಹೆಚ್ಚು ಬರ್ತಾ ಇತ್ತು. ಈಗ ರೆಗ್ಯುಲರ್ ಆಗಿದೆ, ಈಗ ಪ್ರಾಬ್ಲಮ್ ಇಲ್ಲ. ಮತ್ತು LNT ಅವ್ರಿಗೆ ಹೇಳಿದ್ದೀನಿ ನಾನು, ಇಮಿಡಿಯೇಟ್ಲಿ ತಾವು ಕೆಲಸ ಫಾಸ್ಟ್ ಮಾಡಿ ತಮ್ಮ ಪೀರಿಯಡ್ ಯಾವಾಗ ತನಕ ಇದೆ ಆ ಪೀರಿಯಡ್ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು UD ಸಚಿವರಿಗೆ ಅದು ಅವ್ರಿಗೆ ಗಮನಕ್ಕೆ ತಗೊಂಡು ಬಂದಿಲ್ಲ ನಾನು ಆ್ಯಕ್ಷನ್ ತಗೊಳ್ಳಿಕ್ಕೆ. ಈಗ LNT ಬಂದಾಗಿಂದ ವಾಟರ್ ಸಪ್ಲೈನೇ ಸರಿಯಾಗಿ ಆಗ್ತಾ ಇಲ್ಲ. ವಾಲ್ಗಳು ಎಲ್ಲದ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೆಂಗೆ ಸಪ್ಲೈ ಮಾಡ್ತಾರೆ ಸರ್? ಅವಾಗ LNT ಕಂಪ್ನಿ ಬಂದಾಗಿಂದ ಭಾಳ ತೊಂದರೆ ಆಗ್ತದೆ. ಈಗ ಮಾಡೋದು ಮಾತಾಡಿದ್ದು ನಾನು ಸಚಿವರ ಜೊತೆ ಮಾತಾಡಿದ್ದೀನಿ, ಜಿಲ್ಲಾ ಸಚಿವರ ಜೊತೆ ಮಾತಾಡಿದ್ದೀನಿ. ಕ್ರಮ ತಗೊಳ್ಳೋದು ಅವ್ರ ಮೇಲೆ ಮೀಟಿಂಗ್ ಆ್ಯಕ್ಷನ್ ಆಲೋಚನೆ. ನೋಡೋಣ, ಇನ್ನೂ ಚರ್ಚೆ ನಡೆದಿದ್ದಾರೆ. ಇನ್ನೂ ಚರ್ಚೆ ನಡೆದಿದೆ. ಎಲ್ಲ ಜೊತೆ ಮೀಟಿಂಗ್ ಮಾಡಬೇಕು, ಇನ್ನು ಸಭೆ ಮಾಡಿ ಅಂತಿಮ ತೀರ್ಮಾನ. ಇನ್ನೂ ಸಭೆ ಮಾಡಬೇಕು ಸೊಸೈಟಿ ಅವರು. ರಾಹುಲ್ ಅವರು ಈ ಚುನಾವಣೆ ಮೂಲಕ ಎಂಟ್ರಿ ಕೊಡ್ತಾರೆ ಅನ್ನುವಂಥದ್ದು ಚರ್ಚೆ ಬಹಳ ಜೋರಾಗಿ ನಡೀತೆ. ನಿಜಾನು ಆಲ್ರೆಡಿ ಮೊನ್ನೆ ಯೂತ್ ಕಾಂಗ್ರೆಸ್ ಇಂದ ಎಂಟ್ರಿ ಆಗಿದ್ದಿಲ್ಲ. ಅಧಿಕಾರಕ್ಕೆ ಸಂಘಟನೆಗೆ ಎಂಟ್ರಿ ರಾಜಧಾನಿ ಬೆಂಗಳೂರು ಬಿಟ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ಈಗ ರಾಜಕೀಯ ಗೀಚಿ ಎಲ್ಲ ಬಿಟ್ಟು ಈಗ ಸೌತ್ ಆಫ್ರಿಕಾದಲ್ಲಿ ತಾವು ಒಂದು ಜಾಗ ಕ್ರೀಡಾ ಶಾಲೆಯನ್ನು ಮಾಡಿ ಒಂದು ಸ್ಕೂಲ್ ಮಾಡೋ ವಿಚಾರ ಇದೆಯಲ್ಲ, ಅದೇ ಏನು ಎಲ್ಲಿವರೆಗೆ ಬಂತು? ಇನ್ನೂ ಲೇಟ್ ಅದ. ಪ್ಲಾನ್ ಇದೆ ರೀ ಸದ್ಯ. ಸ್ಪೋರ್ಟ್ಸ್ ಸ್ಕೂಲ್ ಮಾಡ್ಬೇಕಂತ ಇದೆ ವಿಚಾರ. ಎಲ್ಲ ಅವ್ರದ್ದು ಏನು ಮಾಡ್ತಾರೆ.